ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 17/4/2025. ಸೊ ಗುರುವಾರದ ಈ ದಿನ, ತಿಥಿಯ ಈ ದಿನದ ಪಂಚಾಂಗ ಹಾಗೆ ತಿಥಿ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳು ಅಂಡ್ ಬಹುಮುಖ್ಯವಾಗಿ ಯಾವ ಒಂದು ವಿಚಾರದ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ನಾನು ಗುರೂಜಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಒಂದಷ್ಟು ಮಹತ್ವ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮಹತ್ವವನ್ನ ಕೂಡ ತಿಳಿದುಕೊಂಡ್ವಿ. ಈಗೆಲ್ಲ ಗೊತ್ತಿರೋ ಪ್ರಕಾರ ವಾಸ್ತುಶಾಸ್ತ್ರದ ಪ್ರಾಮುಖ್ಯತೆ ಜೊತೆಗೆ ವಾಸ್ತು ಪ್ರಕಾರ ನಾವು ಮನೆಯನ್ನ ಕಟ್ಟೋದ್ರಿಂದ ರಾಜಯೋಗದ ಫಲ ಲಭಿಸುತ್ತೆ ಇಲ್ವೇ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಮೂಡಬಹುದು. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇವತ್ತಿನ ದಿನದ ಗುರುವಾರದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ. ಇವತ್ತು ತುಂಬ ವಿಶೇಷವಾಗಿ 17 ಏಪ್ರಿಲ್ 2025 ಚತುರ್ಥ ತಿಥಿ, ಕೃಷ್ಣ ಪಕ್ಷ, ಜ್ಯೇಷ್ಠ ನಕ್ಷತ್ರವಾಗಿರುವಂಥದ್ದು, ವಾರಿಯನ್ ಯೋಗ ಅಂತ ಹೇಳ್ತೀವಿ. ವಾರ ಬಂದು ಗುರುವಾರ ಮತ್ತು ಬೆಂಗಳೂರಿನ ಕಾಲಮಾನದಲ್ಲಿ ಸಂಬಂಧಪಟ್ಟ ಹಾಗೆ 6 ಗಂಟೆ 6 ನಿಮಿಷ ಸೂರ್ಯೋದಯವಾಗಿರುವಂಥದ್ದು, 6 ಗಂಟೆ 31 ನಿಮಿಷಕ್ಕೆ ಸೂರ್ಯಾಸ್ತ ಆಗಿರುವಂಥದ್ದು. ಮತ್ತು ಮುಹೂರ್ತ ಭಾಗದಲ್ಲಿ ನಾವು ನೋಡೋದಾದರೆ ಇವತ್ತಿನ ದಿನಮಾನದಲ್ಲಿ 1 ಗಂಟೆ 52 ನಿಮಿಷದಿಂದ 3 ಗಂಟೆ 25 ನಿಮಿಷದವರೆಗೂ ರಾಹುಕಾಲ ಇರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಯಮಗಂಡ ಕಾಲ 6 ಗಂಟೆ 7 ನಿಮಿಷದಿಂದ 7 ಗಂಟೆ 40 ನಿಮಿಷ, ಮತ್ತು ಗುಳಿಕ ಕಾಲ ಬಂದು 9 ಗಂಟೆ 13 ನಿಮಿಷದಿಂದ 10 ಗಂಟೆ 46 ನಿಮಿಷ ಅಂತ ಹೇಳ್ತೀವಿ. ಅಭಿಜಿತ ಮುಹೂರ್ತ ಬಂದು 11 ಗಂಟೆ 54 ನಿಮಿಷದಿಂದ 12 ಗಂಟೆ 44 ನಿಮಿಷ ಇವತ್ತಿನ ಒಂದು ಮುಹೂರ್ತ ಭಾಗವಾಗಿರುವಂಥದ್ದು. ಓಕೆ ಗುರುಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ರಿ. ಗುರುಜಿ, ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡೋಣ. ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ಗುರುವಾರದ ದಿನ ಹೇಗಿದೆ ನೋಡೋಣ ಗುರುಜಿ. ಮನೆಯ ಚಿಂತೆಗಳು ನಿಮಗೆ ಉದ್ಯೋಗವನ್ನು ತರಬಹುದು. ನೀವು ಸಾಲ ತೆಗೆದುಕೊಳ್ಳೋದು ಹೊರಟಿದ್ರೆ ಇವತ್ತು ನೀವು ಸಾಲನ್ನು ಕೂಡ ಪಡೆಯಬಹುದಾಗಿದೆ. ಆದಷ್ಟು ಉದ್ವೇಗ ಮಾಡ್ಕೊಳ್ಳದಿರಂಗೆ ಸ್ವಲ್ಪ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ ಅಂತ ಸೂಚನೆ. ಓಕೆ, ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ ಯಾವ್ದಾದ್ರು ಪರಿಹಾರ ಕ್ರಮ ಏನಾದ್ರು ಇದೆಯಾ? ಆದಷ್ಟು ಹೆಚ್ಚು ಯಥೇಚ್ಛವಾಗಿ ಕುಜನ ಮಂತ್ರ ಓಂ ಅಂಗಾರಕಾಯ ನಮಃ ಅಂತೇಳಿ 108 ಬಾರಿ ಜಪ ಮಾಡಿ ದಿನವನ್ನು ಪ್ರಾರಂಭಿಸಿ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಮಂತ್ರವನ್ನ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಮೇಷರಾಶಿಯವರಿಗೆ ಗುರುವಾರದ ದಿನ ಒತ್ತಡದ ದಿನವಾದ್ರಿಂದ ಒತ್ತಡ ರಹಿತವಾಗಿ ನೀವು ದಿನ ಪೂರ್ತಿ ಕಳಿಬೇಕು ಅಂದ್ರೆ ಸೊ ಆ ಒಂದು ಮಂತ್ರವನ್ನ ಜಪ ಮಾಡಿ ಅಂತ ಹೇಳ್ತಾ ಗುರೂಜಿ, ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವಂಥ ದಿನ ನಿಮ್ಮದಾಗಿರುತ್ತೆ. ನಿಮ್ಮ ಮನಸ್ಥಿತಿ ಇಡೀ ದಿನ ಚೆನ್ನಾಗಿರುವಂಥ ದಿನ ವೃಷಭ ರಾಶಿಯವರಿಗೆ ಆಗಿರುವಂಥದ್ದು. ಓಕೆ, ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ಮನಸ್ಥಿತಿ ಅವರಿಗೆ ತುಂಬಾ ಚೆನ್ನಾಗಿದೆ, ಸಂತೋಷದಾಯಕವಾಗಿರ್ತೀರಾ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ. ನೀವು ವಿರಾಮದ ಸಂತೋಷವನ್ನು ಅನುಭವಿಸಲಿದ್ದೀರಿ. ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲ ಕೂಡ ಇವತ್ತು ಮಿಥುನ ರಾಶಿಯವರಿಗೆ ಕಂಡು ಬರುತ್ತೆ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಆದಾಯದ ಹೊಸ ಮೂಲಗಳು ಕಂಡು ಬರುತ್ತೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾ ಇದ್ದಾರೆ. ಒಳ್ಳೆಯದಾಗ್ಲಿ ಗುರೂಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು, ನೀವು ಮಕ್ಕಳೊಂದಿಗೆ ಆಟವಾಡುವುದು ನಿಮಗೆ ಇವತ್ತಿನ ದಿನ ತುಂಬ ಒಂದು ಅದ್ಭುತ ಚಿಕಿತ್ಸೆ ಥರ ಅಂತ ಅನಿಸ್ಬೋದು. ಇದೊಂದು ಹೊಸ ನಗುವಿನ ಚಿಕಿತ್ಸೆ. ಮಕ್ಕಳೊಂದಿಗೆ ಕಾಲ ಕಳೆಯಿರಿ, ದಿನ ತುಂಬ ಚೆನ್ನಾಗಿರುತ್ತೆ. ಓಕೆ, ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಗುರುಜಿ, ನಮ್ಗೆ ಒಂದು ವಾಟ್ಸಪ್ ಅಲ್ಲಿ ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರುಜಿ. ಸೊ ಇವರ ಹೆಸರು ಸುನಿಲ್ ಅಂತ ಹೇಳ್ತಾ ಇದ್ದಾರೆ. ಸುನಿಲ್ ಅವರ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ಹೇಳ 3/9/1996 ಗುರುಜಿ. ಓಕೆ, ಇವರ ಜನ್ಮ ಸಮಯ 8 ಗಂಟೆ 6 ನಿಮಿಷ PM ಗಳಲ್ಲಿ. ಹಾಗೆ ಇವರ ಸ್ಥಳ ವಿಜಯಪುರ ಅಂತ ಹೇಳ್ತಾ ಇದ್ದಾರೆ. ಇವರು ಕೇಳ್ತಾ ಇರೋಂಥ ಪ್ರಶ್ನೆ ಗುರುಜಿ, ಅವರ ಪ್ರೊಫೆಷನ್ ಹಾಗೆ ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡಿ ನೀವು ಕೊಟ್ಟಿರುವಂತ ದಿನಾಂಕ. ಸುನಿಲ್ ಅವರು ದಿನಾಂಕವನ್ನ ಹೇಳ್ತಾ ಇದ್ದಾರೆ 3/9/1996. ಓಕೆ, ಹಾಗೆ ಸಮಯ ಬಂದು 8 ಗಂಟೆ 6 ನಿಮಿಷ PM ಗಳಲ್ಲಿ. ಸ್ಥಳ ವಿಜಯಪುರ. ಪ್ರಶ್ನೆ ಇವ್ರದ್ದು ಪ್ರೊಫೆಷನಲ್ ಹಾಗೆ ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ಸುನೀಲ್ ಅವರು ಯಾರು ಪ್ರಶ್ನೆ ಕಳಿಸಿದ್ರೆ ಹುಟ್ಟಿರುವಂಥ ವಾರ ಮಂಗಳವಾರವಾಗಿರುವಂಥದ್ದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಮತ್ತು ಮೀನ ಲಗ್ನದ ಜಾತಕ ಸುನೀಲ್ ಅವ್ರದ್ದು ನಿಮ್ದಾಗಿರುವಂಥದ್ದು. ನಿಮಗೆ ದಶಾಭುಕ್ತಿ ಬಂದು ರಾಹು ದಶನಲ್ಲಿ ಬುಧ ಅಂತರ್ದಶ ನಡೀತಾ ಇದೆ. ಸೊ ಮೀನ ಲಗ್ನದ ಜಾತಕ ನಿಮ್ಮದು. ಏನು ಪ್ರಶ್ನೆ ಇದೆ ಅಮ್ಮ ಇವ್ರದ್ದು?
ಪ್ರೊಫೆಷನಲ್ ಮತ್ತೆ ಕರಿಯರ್ ನೋಡಿ, ದಶಮಕ್ಕೆ ಕರ್ಮಭಾವ ಪ್ರೊಫೆಷನ್ ಅಂತಂದರೆ 10ನೇ ಮನೆಗೆ ನಾವು ಪ್ರೊಫೆಷನ್, ಹೌಸ್ ಆಫ್ ಪ್ರೊಫೆಷನ್, ಜಾಬ್ ಅಂತ ಹೇಳ್ತೀವಿ. 10ನೇ ಮನೆಯಲ್ಲಿ ಗುರು ಇರುವಂಥದ್ದು ತುಂಬ ಯಥೇಚ್ಛವಾಗಿ ಲಗ್ನಾಧಿಪತಿ 10ರಲ್ಲಿರೋದ್ರಿಂದ ತಮಗೆ ತುಂಬ ಒಳ್ಳೆ ಪ್ರೊಫೆಷನ್ ಇರುವಂಥದ್ದು. ಅಂದರೆ ಉದಾಹರಣೆಗೆ ಗುರು ಪ್ರಬಲವಾಗಿರೋದ್ರಿಂದ ತಾವು ಟೀಚಿಂಗ್ ಫೀಲ್ಡಲ್ಲಿ ಇರ್ಬೋದು, ಅಥವಾ ಫೈನಾನ್ಸು, ಬ್ಯಾಂಕಿಂಗು, CA, ಅಕೌಂಟಿಂಗು ಈ ಸಂಬಂಧಿತವಾಗಿ ತಮ್ಮ ಪ್ರೊಫೆಷನ್ ಇರ್ಬೋದು. ಸೊ ಈಗ ನಡೀತಿರುವ ಗೋಚಾರ ಸಮಯದಲ್ಲಿ ನಿಮಗೆ ಲಗ್ನದಲ್ಲಿ ಶನಿ ಕೇತು ಇರೋದ್ರಿಂದ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ರಾಹು ದಶೆ ಬುಧ ಭುಕ್ತಿ ನಡೀತಾ ಇದೆ. ಇದು 2026 ಡಿಸೆಂಬರ್ವರೆಗೂ ನಡೆಯುತ್ತೆ. ಸೊ ಮುಂಬರುವ ಒಂದು ದಶಾಭುಕ್ತಿಗಳು ಅಂದರೆ ರಾಹು ದಶೆ ಕೇತು ಭುಕ್ತಿ 2027 ನಂತರ ಬಹುಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಬದಲಾವಣೆಯನ್ನು ತಾವು ಕಾಣಬಹುದು. ಪ್ರೊಫೆಷನಲ್ಲಿ ಏಳಿಗೆ ಕೂಡ ಕಾಣಿಸುತ್ತೆ. ಸ್ವಲ್ಪ ಈಗ ನಿಮಗೆ ರಾಹು ದಶೆ ಸ್ವಲ್ಪ ತಡೆ ಆಗ್ತಾ ಇರುವಂಥದ್ದು, ನಿಧಾನ ಹಿಂಜರಿಯುವಿಕೆ ಆಗ್ತಾ ಇರುವಂಥದ್ದು ವೃತ್ತಿಗಾದಿರತವಾಗಿ. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ನಿಂಬೆಹಣ್ಣು ದೀಪವನ್ನು ಹಚ್ಚುವಂಥದ್ದು, ಮತ್ತು ದುರ್ಗಾದೇವಿಯ ಮಂತ್ರ ಓಂ ರಿಂ ಧುಮ್ ದುರ್ಗೇ ನಮಃ ಅಂತ ಒಂದು ಮಂತ್ರ ಬರುತ್ತೆ. ಅದನ್ನು ಜಪ ಮಾಡೋದ್ರಿಂದ ನಿಮ್ಮ ಪ್ರೊಫೆಷನಲ್ಲಿ ವೃದ್ಧಿ ಆಗುತ್ತೆ, ಬರುವಂಥ ಅಡ್ಡಿ ಆತಂಕಗಳು ಕೂಡ ದೂರ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಸುನಿಲ್ ಅವರು ನಮಗೆ ಪ್ರಶ್ನೆಯನ್ನು ಕೇಳಿದರು ವಿಜಯಪುರದಿಂದ. ಅವರು ಕೂಡ ನಮಗೆ ವಾಟ್ಸಪ್ ಮಾಡಿ ನೀವು ಒಂದು ಕೇಳಿದಂಥ ಪ್ರೊಫೆಷನಲ್ ಮತ್ತು ಕರಿಯರ್ ವಿಚಾರದ ಬಗ್ಗೆ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ದುರ್ಗಾದೇವಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ದೇವಿಯ ಒಂದು ಮಂತ್ರವನ್ನ ಪಠನೆ ಮಾಡೋದ್ರಿಂದ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಆದಷ್ಟು ಬೇಗ ಸುಲಭವಾಗಿ ಕೂಡ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ, ಗುರುಜಿ ನಾವು ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಗುರುಜಿ ಮುಂದುವರೆದು ಮುಂದಿನ ರಾಶಿ ಸಿಂಹ ರಾಶಿಯ ವಿಚಾರದ ಬಗ್ಗೆ ತಿಳಿಯೋಣ. ಗುರುಜಿ, ಸಿಂಹ ರಾಶಿಯವರು ಇಂದು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯ ಕಾರಣ ಒಳಗಾಗುವಂಥ ದಿನವಾಗಿರುವಂಥದ್ದು. ಸ್ವಲ್ಪ ಸೃಜನಶೀಲ ಕೆಲಸದಿಂದ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳುವಂಥ ದಿನವಾಗಿರುವಂಥದ್ದು. ಓಕೆ, ಸಿಂಹ ರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ. ಗುರುಜಿ ಮುಂದುವರೆದು ಮುಂದಿನ ರಾಶಿ ಕನ್ಯಾ ರಾಶಿ, ಇವತ್ತಿನ ದಿನ ಹೇಗಿದೆ ನೋಡೋಣ. ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನ ನಿಮ್ಮ ಸುತ್ತಲಿನವರು ನಿಮಗೆ ಆಕರ್ಷಿಸುವಂತರಾಗಿರ್ತಾರೆ. ನಿಮ್ಮ ಒಂದು ಇವತ್ತಿನ ಕ್ರಿಯಾತ್ಮಕ ದಿನವಾಗಿರುವಂಥದ್ದು ನಾವು ಕನ್ಯಾ ರಾಶಿಗೆ ನೋಡ್ತಾ ಬರ್ತೇವೆ. ಕನ್ಯಾ ರಾಶಿಯವರ ಇವತ್ತಿನ ಗುರುವಾರದ ದಿನ ಹೇಗಿದೆ ಅಂತ ಹೇಳಿ ಕೂಡ ತಿಳಿದುಕೊಂಡ್ವಿ. ಗುರುಜಿ, ಮುಂದಿನ ರಾಶಿ ತುಲಾ ರಾಶಿ. ನಿಮ್ಮ ಹೇರಳ ಶಕ್ತಿ ಹೊಂದಿರುತ್ತೀರಿ ಇವತ್ತಿನ ದಿನ. ಅದರಿಂದ ನಿಮ್ಮ ಕೆಲಸದ ಒತ್ತಡವನ್ನು ಉದ್ವೇಗಗೊಳಿಸುವುದಂತೆ ನೀವು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡಿರುವಂಥ ದಿನ. ಈ ನಮ್ಮ ಶಕ್ತಿಯನ್ನು ಬಳಸ್ಕೊಳ್ಳಿ, ಆರಾಮಾಗಿರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ತುಲಾ ರಾಶಿಯವರಿಗೆ ನೀವು ಆರಾಮದಾಯಕವಾಗಿ ನಿಮ್ಮನ್ನು ನೀವು ಇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿ ಅಂತ ಹೇಳ್ತಾ, ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯ ಜಾತಕಸ್ಥರಿಗೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅಥವಾ ಒಬ್ಬರು ಧಾರ್ಮಿಕ ವ್ಯಕ್ತಿ ಏನೋ ಒಂದು ಆಶೀರ್ವಾದ ತಮಗೆ ಮಾಡುವಂಥ ದಿನ ಇದಾಗಿರುವಂಥದ್ದು. ಇದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇವತ್ತಿನ ದಿನ ತಮಗೆ ಸಿಗುತ್ತದೆ. ಓಕೆ, ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ಕೂಡ ಇವತ್ತಿನ ದಿನ ತಿಳಿದುಕೊಂಡ್ವಿ. ಮುಂದುವರೆದು ಗುರುಜಿ ಧನುರ್ ರಾಶಿ. ನಿಮ್ಮ ಚೈತನ್ಯವನ್ನು ಪುನಃ ಸಂಪಾದಿಸಲು ವಿಶ್ರಾಂತಿ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ಚೈತನ್ಯ ಉಲ್ಲಾಸಮಯವಾಗಿರುವಂಥ ದಿನವಾಗಿರುತ್ತೆ. ಧನುರಾಶಿಯವರ ವಿಚಾರದ ಬಗ್ಗೆನೂ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡ್ವಿ. ಗುರುಜಿ ಮುಂದಿನ ರಾಶಿ ಮಕರ ರಾಶಿ. ಅನೇಕ ಜಗಳದ ದಿನಗಳ ನಂತರ ನೀವು ಮತ್ತು ನಿಮ್ಮ ಸಂಗಾತಿ ಮತ್ತು ಪರಸ್ಪರ ಪ್ರೇಮದಲ್ಲಿ ಮತ್ತೊಂದು ಸತಿ ವಿಶ್ವಾಸಕ್ಕೆ ತಗೊಂಡುಕೊಂಡು ಜೀವಿಸುವಂಥ ದಿನ ಇವತ್ತಾಗಿರುವಂಥದ್ದು. ಇವತ್ತಿನ ದಾಂಪತ್ಯ ಜೀವನ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಶುಭವೋ ಅಶುಭವೋ ಹೇಗಿದೆ ನೋಡೋಣ. ಕುಂಭ ರಾಶಿಯವರಿಗೆ ನಿಮ್ಮಲ್ಲಿ ಶಕ್ತಿಯ ಕೊರತೆ ಇರದೆ ಆತ್ಮವಿಶ್ವಾಸದ ಕೊರತೆ ಇರುವುದರಿಂದ ನಿಮಗೆ ನಿಜವಾದ ಸಾಮರ್ಥ್ಯವನ್ನು ಅರ್ಥಕೊಳ್ಳಿ. ಅದರಿಂದ ನಿಮ್ಮ ದಿನ ಚೆನ್ನಾಗಿರುವಂಥದ್ದು. ಕುಂಭ ರಾಶಿಯವರಿಗೆ ಕೂಡ ಅವರ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಹೇಳಿ ಇವತ್ತಿನ ದಿನ ನೀವು ಅರಿತುಕೊಳ್ಳುವಂಥ ಒಂದು ಸಮಯ ಬರುತ್ತೆ ಅಂತ ಹೇಳ್ತಾ, ಗುರುಜಿ ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಭವಿಷ್ಯ ಹೇಗಿದೆ ನೋಡೋಣ. ಗುರುಜಿ, ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಧೈರ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತಾರೆ. ಅವರ ಒಂದು ಸಕಾರಾತ್ಮಕ ವಾಕ್ಯಗಳಿಂದ ನಿಮ್ಮ ದಿನ ತುಂಬ ಶುಭದಾಯಕವಾಗಿರುವಂಥದ್ದು ಮೀನರಾಶಿಯವರಿಗೆ ನಾವು ನೋಡ್ತಾ ಬರ್ತೇವೆ. ಓಕೆ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ ಮತ್ತೊಂದು ಹೊರೋಸ್ಕೋಪ್ ಬಂದಿತ್ತು ನಮಗೆ, ಅದನ್ನು ಕೂಡ ತಗೊಳ್ಳೋಣ. ಗುರುಜಿ, ಇವರ ಹೆಸರು ಮಹೇಶ್ ಅಂತ ಹೇಳಿ. ಗುರುಜಿ, ಧಾರವಾಡ ಇವರ ಒಂದು ಸ್ಥಳ ಹೇಳ್ತಾ ಇದ್ದಾರೆ. ಹಾಗೆ ಇವರ ಜನ್ಮ ದಿನಾಂಕ ಬಂದು 16/1/1994. ಸಮಯ 5:30 AM ಬೆಳಗಿನ ಜಾವ. ಧಾರವಾಡ ಸ್ಥಳ. ಗುರುಜಿ, ಸೊ ಇವರು ತಮ್ಮ ಬಿಸ್ನೆಸ್ ಮತ್ತೆ ಫೈನಾನ್ಸ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಗುರುಜಿ,
ನೋಡಿ, ಮಹೇಶ್ ಅವ್ರು ಯಾರು ಜಾತಕನ ಕಳಿಸ್ಕೊಟ್ಟಿದ್ದಾರೆ, ಭಾನುವಾರ ಹುಟ್ಟಿರೋದು, ಕುಂಭರಾಶಿ, ಶತಾಭಿಷ ನಕ್ಷತ್ರ ಮತ್ತು ಧನುರ್ಲಗ್ನದ ಕುಂಡಲಿ ಆಗಿರುವಂಥದ್ದು. ನೋಡಿ, ದ್ವಿತೀಯ ಮತ್ತು ಲಾಭ ಸ್ಥಾನಕ್ಕೆ ನಾವು ಭಾಗ್ಯಭಾವ ಮತ್ತು ಅದರ ಜೊತೆಯಲ್ಲಿ ಧನಸ್ಥಾನಗಳಂತ ಹೇಳ್ತೀವಿ. ಸೊ ಇವರು ಫೈನಾನ್ಸ್ ಆ್ಯಂಡ್ ಕರಿಯರ್ ಅಂತ ಹೇಳ್ತಿದ್ದಾರೆ. ದ್ವಿತೀಯ ಭಾವದಲ್ಲಿ ಲಗ್ನಾಧಿಪತಿಯಾದ ಗುರು ನಿಮಗೆ ಲಾಭ ಸ್ಥಾನದಲ್ಲಿರೋದ್ರಿಂದ ಒಂದು ಒಳ್ಳೆಯ ಒಂದು ಸೂಚನೆ ಅಂತ ನಾವು ನೋಡ್ತಾ ಬರ್ತೀವಿ. ಅದಲ್ದಿರ ದ್ವಿತೀಯ ಭಾವದಲ್ಲಿ 3 ಗ್ರಹಗಳು ಶುಕ್ರ, ಸೂರ್ಯ ಮತ್ತು ಬುಧ ಇರೋದ್ರಿಂದ ತ್ರಿಗ್ರಹ ಯೋಗ ಮತ್ತು ಬುಧಾದಿತ್ಯ ಯೋಗ ಆಗಿರೋದ್ರಿಂದ ಹಣಕಾಸಿನ ಕೊರತೆ ನಿಮಗೆ ಯಾವತ್ತೂ ಬರೋದಿಲ್ಲ. ಆದರೆ 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಯಾವುದೇ ₹1 ದುಡಿದ್ರೂ ಕೂಡ ಇವರು ತುಂಬ ಕಷ್ಟಪಟ್ಟು ಶ್ರಮ ವಹಿಸಿ ಬೆವರು ಹರಿಸಿ ದುಡಿಯುವಂಥ ದುಡ್ಡಾಗಿರುವಂಥದ್ದು. ಆದರೆ 12ನೇ ಮನೇಲಿ ರಾಹು ಇರೋದ್ರಿಂದ ಯಥೇಚ್ಛವಾಗಿ ಖರ್ಚು ಜಾಸ್ತಿ ಆಗ್ತಿರುತ್ತೆ. ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಖರ್ಚನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಇವರದು ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಕರಿಯರ್ ವಿಚಾರದಲ್ಲಿ ಇವರಿಗೆ ದಶಮಸ್ಥ ಒಂದು ಬುಧ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವರು ಹೇಗೆ ದಿನನಿತ್ಯ ಅವರ ಆದಾಯ ಹೆಚ್ಚುತ್ತೋ ಅವರ ಪ್ರೊಫೆಷನ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಶನಿ ಮಹಾದಶೆ ನಡೀತಾ ಇದೆ. ಆದಷ್ಟು ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು. ತಮಗೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಸಿಗಲಿಲ್ಲ ತಮಗೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಾನ್ ಚಾಲಿಸ ಅಂತ ಹೇಳುವಂಥದ್ದು, ಅಥವಾ ಕಾಲಭೈರವ ಸ್ತೋತ್ರ ಶನಿವಾರದ ಹೊತ್ತು ಹೇಳೋದ್ರಿಂದ ಇವರ ಆರ್ಥಿಕ ಸ್ಥಿತಿ ವೃದ್ಧಿ ಆಗುತ್ತೆ ಮತ್ತು ಇವರು ಕರಿಯರ್ ವೈಸು ಕೂಡ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಅಂತ ಮಹೇಶ್ ಅವ್ರ ಜಾತಕ ಸೂಚಿಸುತ್ತೆ. ಓಕೆ, ಮಹೇಶ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ಸೊ ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಕೂಡ ಉತ್ತರವನ್ನ ತಿಳಿಸಿದ್ದಾರೆ. ಅಂದ್ರೆ ನೀವು ಶನಿವಾರ ಅಥವಾ ಶನಿದೇವರ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿಯಾದಂತಹ ತಂತ್ರಗಳನ್ನು ಅನುಸರಿಸೋದಕ್ಕೆ ಗುರೂಜಿಗಳು ಸಹ ತಿಳಿಸ್ಕೊಟ್ರು, ಅದನ್ನು ನೀವು ಕೂಡ ಅನುಸರಿಸಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಸಹ ನಮ್ಮ ಈ ರೀತಿಯಾಗಿ ನಿಮ್ಮ ಸಮಸ್ಯೆಗಳನ್ನು ನಮ್ಮ ಗುರೂಜಿಗಳ ಬಳಿ ಹೇಳ್ಕೋಬೇಕಂದ್ರೆ ನೇರವಾಗಿ ನೀವು ಕರೆ ಮಾಡಿ. ಪ್ರತಿ ಶನಿವಾರ 8:30ರಿಂದ 9:30ರವರೆಗೂ ಬೆಳಗ್ಗೆ ನಿಮಗೆ ಸಿಗ್ತಾರೆ. ಹಾಗೆ ನೇರವಾಗಿ ನೀವು ಗುರೂಜಿಗಳೊಟ್ಟಿಗೆ ಮಾತನಾಡ್ಬೋದು. ಅಥವಾ ನಾವು ವಾಟ್ಸಪ್ನಲ್ಲಿ ನಾವು ಗುರೂಜಿಗಳನ್ನು ಮೀಟ್ ಮಾಡಿ ನಮ್ಮ ಸಮಸ್ಯೆಗಳನ್ನು ನಾನು ಅವ್ರ ಹತ್ರನೇ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿದ್ರೆ ಒಂದು 5 ಡೇ ಗುರೂಜಿಗಳ ಅಪಾಯಿಂಟ್ಮೆಂಟ್ ನಿಮಗೆ ಸಿಗುತ್ತೆ. ನಂತರ ನೀವು ಅವರನ್ನ ಭೇಟಿ ಆಗ್ಬೋದು ಅಂತ ಹೇಳಿ ತಿಳಿಸ್ತಾ, ಗುರೂಜಿ ನಾವು ಹಿಂದಿನ ಸಂಚಿಕೆಯಲ್ಲಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಹಿನ್ನೆಲೆ ಅದರ ಮಹತ್ವವನ್ನ ಕೂಡ ನೋಡಿದ್ವಿ ಗುರೂಜಿ. ಈಗ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅಂದ್ರೆ ಬಹುಮುಖ್ಯವಾಗಿ ಈ ಪೂರ್ವ ಮತ್ತೆ ಉತ್ತರಾಭಿಮುಖವಾಗಿ ಮನೆಗಳು ಅಥವಾ ದ್ವಾರಗಳು ಏನಿರುತ್ತೆ, ಸೊ ಅದು ಅಷ್ಟೇನಾ ಅಥವಾ ದಕ್ಷಿಣ ಮತ್ತೆ ಪಶ್ಚಿಮದಲ್ಲೂ ಕೂಡ ನಾವು ಕಟ್ಟಿರುವಂತಹ ಮನೆಗಳಿಂದ ಏನಾದ್ರೂ ತೊಂದರೆಗಳು ಆಗಬಹುದಾ ಅಥವಾ ಲಾಭಗಳು ಏನಾದ್ರೂ ಇದೆಯಾ ಅಂತ ಹೇಳಿ ಗುರೂಜಿ. ನೋಡಿ, ತುಂಬ ಒಳ್ಳೆ ಪ್ರಶ್ನೆ. ವಾಸ್ತುವಿನಲ್ಲಿ ತುಂಬ ಅತ್ಯಧಿಕವಾಗಿರುವಂಥದ್ದು ಸುಮಾರು ಜನ ಎಲ್ಲ ವಿಚಾರದಲ್ಲಿ ಗೊತ್ತಿರ್ಬೋದು. ಪೂರ್ವ ಪಶ್ಚಿಮದಲ್ಲಿ ಮನೆ ಕಟ್ಸಿರ್ತಾರೆ. ಮತ್ತು ಇನ್ನು ಮುಂದಿನ ವಿಚಾರ ಅಂತಂದರೆ ಹಲವಾರು ವಿಚಾರಗಳಂತ ಹೇಳ್ತೀವಿ. ಯಾವ ರೀತಿ ಅಂತಂದರೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಪರಿಹಾರ ಮಾರ್ಗವಾಗಿ ನೋಡ್ತಾ ಹೋಗ್ತೀವಿ. ಯಾಕಂದರೆ ವಾಸ್ತುವಿನಲ್ಲಿ ಬಹುಮುಖ್ಯವಾಗಿ ಎಲ್ಲ ವಾಸ್ತುಬದ್ಧವಾಗಿದ್ದಾಗೂ ಕೂಡ ಪೂರ್ವ ಪಶ್ಚಿಮ ಕಟ್ಟಿದಾಗೂ ಕೂಡ ಸಮಸ್ಯೆ ಬರುತ್ತೆ. ಆದರೆ ನೀವು ಕೇಳಿದ ಪ್ರಶ್ನೆ ಪ್ರಕಾರದಲ್ಲಿ ನೋಡೋದಾದರೆ ನಾವು ವಾಸ್ತುವಿನಲ್ಲಿ 3 ಭಾಗ ತಗೊತೀವಿ. ಅಂದರೆ 100ರಲ್ಲಿ 3 ಭಾಗ ಡಿವೈಡ್ ಮಾಡೋದಂದ್ರೆ ಪ್ರಮುಖವಾಗಿ ಒಂದು ಬರುವಂತದ್ದು ಪ್ಲೇಸ್ ವಾಸ್ತು, ಎರಡನೇದು ಸ್ಪೇಸ್ ವಾಸ್ತು, ಮೂರನೇದು ಟೈಮ್ ವಾಸ್ತು ಅಂತ ತಗೊಂತೀವಮ್ಮ. ಈ 3 ಪ್ರಮುಖ ಅಂಶಗಳನ್ನ 100ರಲ್ಲಿ 3 ಭಾಗ ಮಾಡಿದಾಗ 33% ಬರುತ್ತೆ. 33% ಪ್ಲೇಸ್, ಸ್ಪೇಸ್ ಮತ್ತೆ ಟೈಮ್ ವಾಸ್ತು. ಉಳಿದಿರೋದು 1% ಅದು ಯೂನಿವರ್ಸಿಗೆ ಬಿಟ್ಟಿದ್ದು. 99% ವಾಸ್ತು ಕನ್ಸಲ್ಟೆಂಟ್ ಆಗಿ ನಮ್ಮ ಅನುಭವದಲ್ಲಿ ನಾವು ಅವರಿಗೆ ಸರಿಯಾಗಿ ಮಾಡಿಕೊಡ್ಬೋದು ಅಂತ ಹೇಳ್ತೀವಿ. ಮೊದಲೇದಾಗಿ ನೋಡಿ, ಪ್ಲೇಸ್ ವಾಸ್ತು ಅಂದ್ರೆ ಏನು ಬರ್ತದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಒಬ್ಬ ಮನೆ ಕಟ್ಟೆ ಮೇಸ್ತ್ರಿಯಿಂದ ಹಿಡ್ಕೊಂಡು ಒಬ್ಬ ಆರ್ಕಿಟೆಕ್ಟ್ ಆಗಿರ್ಬೋದು, ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಅವರಿಗೆ ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ ಬರಬೇಕು, ಮತ್ತು ನಾವು ಆಗ್ನೇಯದಲ್ಲಿ ಅಡುಗೆ ಮನೆ ಬರಬೇಕು, ಮತ್ತು ವಾಯುವ್ಯದಲ್ಲಿ ಒಂದು ಶೌಚಗೃಹ ಅಂದರೆ ಟಾಯ್ಲೆಟ್ಸನ್ನು ಮಾಡುವಂಥದ್ದು ಅಂತ ಹೇಳ್ತೀವಿ. ಸೊ 99% ಏನು ಹೇಳ್ತೀವಿ ಅಂದರೆ ಎಲ್ಲ ಜನಕ್ಕೂ ಆ ಕನ್ಸಲ್ಟೆಂಟ್ಸು ತುಂಬ ಜನಕ್ಕೆ ಗೊತ್ತಿರುವಂಥದ್ದು. ಈ ಒಂದು ಮಾತ್ರದಲ್ಲಿ ಅವರಿಗೆ ಅದಷ್ಟಕ್ಕೆ ನಾವು ಪ್ಲೇಸ್ ವಾಸ್ತು ಅಂತ ನಾವು ಪರಿಗಣನೆಗೆ ತೊಗೊತೀವಿ. ತುಂಬ ಜನ ಏನು ಮಾಡಿರ್ತಾರೆ, ಪ್ಲೇಸ್ ವಾಸ್ತುನ ಮಾಡಿಸಿ ನಾವು ವಾಸ್ತು ಮಾಡಿದ್ದೀವಿ ಅಂದರೂ ನಮಗೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾರೆ. ಅದು ಅಷ್ಟೇ ವಾಸ್ತು ಅಲ್ಲ. ಪ್ಲೇಸ್ ವಾಸ್ತು ಅನ್ನೋದು ಒಂದು 33 ಅಂಶ, 100ರಲ್ಲಿ 33 ಅಂಶದ 1ನೇ ಭಾಗವಾಗಿರುವಂಥದ್ದು. ಮುಂದುವರೆದ ಭಾಗ ಅಂತ ಹೇಳ್ತೀವಿ. ಇನ್ನು 33 ಅಂಶ ನೀವು ಕೇಳ್ಬೋದು, ಇನ್ನು 66% ಎಲ್ಲಿ ಇರುತ್ತೆ ಅಂತ. ಸೊ ಇಲ್ಲಿ ನಮಗೆ ಸೆಕೆಂಡ್ ಅನದರ್ 33% ಕನ್ಸ್ಯೂಮ್ಸ್ ಟು ಬಿ ಸ್ಪೇಸ್ ವಾಸ್ತು ಅಂತ ಹೇಳ್ತೀವಿ. ಸ್ಪೇಸ್ ವಾಸ್ತು ಅಂದ್ರೆ ನಾವು ಭೂಮಿಯಿಂದ ಬರುವಂತ ಒಂದು ಶಕ್ತಿ ಅಂತ ಹೇಳ್ತೀವಿ. ಜಿಯೋ ಎನರ್ಜೀಸ್ ಅಂದ್ರೆ ಅರ್ಥದಿಂದ ಬರುವಂತ ಎನರ್ಜೀಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು ಯಾವುದೋ ಒಂದು
ಇರುವಂಥದ್ದು. ನಮ್ಮ ಒಂದು ಕರ್ನಾಟಕದಲ್ಲೇ ತಗೊಂಡಾಗ, ಒಂದು ಮೈಸೂರಿನ ಭಾಗದಲ್ಲಿ ತಗೊಂಡಾಗ ಒಂದು ಯುದ್ಧಗಳಾಗಿರುವಂಥದ್ದು. ಎಲ್ಲಿ ಮೈಸೂರು ಭಾಗದಲ್ಲಿ ಟಿಪ್ಪು ಸುಲ್ತಾನ್ ಅನ್ನೋ ಒಂದು ರಾಜ ಇದ್ದ, ಅಲ್ಲಿ ಒಂದು ಯುದ್ಧ ಮಾಡಿರುವಂಥದ್ದು. ಆವಾಗ 100 ವರ್ಷದ ಹಿಂದೆ ಆ ಭಾಗದಲ್ಲಿ ಕೆಲವೊಂದು ಯುದ್ಧ ಮಾಡಿದ ಸ್ಥಳದಲ್ಲಿ ಅಲ್ಲಿ ನೆತ್ತರು ಹರಿದಿರುವಂಥದ್ದು, ರಕ್ತ ಚೆಲ್ಲಾಡಿರುವಂಥದ್ದು, ಮತ್ತೆ ಮೂಳೆಗಳು ಬಿದ್ದಿರುವಂಥದ್ದು, ಈ ರೀತಿ ಆ ಭಾಗದಲ್ಲಿ ಇರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ಅಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಆ ಭಾಗದಲ್ಲಿ ಆ ಒಂದು ಮೂಳೆಗಳು ಬಿದ್ದಾಗ ಅದು ಹಂಗೆ ಯಾರು ತೆಗ್ದಿರಲ್ಲ, ಅದರಲ್ಲೇ ಹುದುಗಿ ಹೋಗಿರುತ್ತೆ ಭೂಮಿಯಲ್ಲಿ. ಇದಕ್ಕೆ ನಮ್ಮ ವಾಸ್ತುವಿನಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಶಲ್ಯ ದೋಷ ಅಂತ ಹೇಳ್ತೀವಿ. ಈ ಶಲ್ಯ ದೋಷದಿಂದ ಋಣಾತ್ಮಕ ಶಕ್ತಿಗಳು ಆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಇದನ್ನ ವೈಜ್ಞಾನಿಕ ವಿಚಾರದಲ್ಲಿ ಅದಕ್ಕೆ ನಾವು ಒಂದು ವರ್ಡ್ ಕೊಡ್ತೀವಿ. ಆ ಋಣಾತ್ಮಕ ಶಕ್ತಿ ನಾವು ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅಂದ್ರೆ ಭೂಮಿಯಿಂದ ಬರುವಂತ ಒತ್ತಡಗಳಂತ ಹೇಳ್ತೀವಿ. ಸೊ ಉದಾಹರಣೆಗೆ ನೋಡಿ, ನಾವು ಭೂಮಿಯಲ್ಲಿ ಕೆಲವೊಂದು ಎಷ್ಟೋ ನೀರಿನ ಅಂಶಗಳಿರುತ್ತೆ, ಅಂದ್ರೆ ವಾಟರ್ ವೇನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನೀರಿನ ಹರಿವಿರುವಂತ ಒಂದು ಲೇನ್ಸ್ ಅಂತ ಹೇಳ್ತೀವಿ. ಸೊ ಒಂದು ನೀರಿನ ತೊರೆ ಅಂತಾನು ಹೇಳ್ಬೋದು. ಸೊ ಒಂದು ಯಾವುದೇ ಒಂದು ನೀರ್ ಹರಿಯೋ ಶಬ್ದ ನಿಮ್ಗೆ ಬಂದಾಗ ಅದ್ರ ಸೌಂಡ್ ಹೆಂಗಿರುತ್ತೆ ಹೇಳಿ, ಒಂಥರ ಲೋವರ್ ಸೌಂಡ್ಸ್ ಆಗಿರುತ್ತೆ. ಸೊ ಆ ಶಬ್ದಗಳು ಬಂದಾಗ ನಮ್ಗೆ ಡಿಸ್ಟರ್ಬ್ ಆಗುತ್ತಲ್ಲ, ಅದ್ರೇನೋ ನೀವು ಮೆಡಿಟೇಷನ್ ಮಾಡೋ ಟೈಮಲ್ಲಿ ಒಂದು ಏನೋ ಒಂದು ಸೌಂಡ್ ಬಂದಾಗ ರೆಸ್ಪಾಂಡ್ ಮಾಡ್ತೀವಿ. ಸೊ ಆ ರೀತಿ ನಾವು ಏನಂತ ಹೇಳ್ತೀವಿ, ಇದಕ್ಕೆ ನಾವು ಸ್ಪೇಸ್ ವಾಸ್ತು ಅಂತ ಹೇಳ್ತೀವಿ. ಸೊ ಇನ್ನೂ ಉದಾಹರಣೆಗೆ ಸ್ಪೇಸ್ ವಾಸ್ತು ಇನ್ನೂ ಒಂದು ಉದಾಹರಣೆ ನೋಡ್ಬೇಕಾದಾಗ, ಜರ್ಮನಿಯಲ್ಲಿ ಒಬ್ಬರು ಸೈಂಟಿಸ್ಟ್ ಇದನ್ನ ರಿಸರ್ಚ್ ಮಾಡಿದ್ರಮ್ಮ. ಸೊ ಏನಂದ್ರೆ ಒಂದು 40 ಕಿಲೋಮೀಟರ್ ಅಂತರದಲ್ಲಿ ಒಂದು 2 ಹಳ್ಳಿಗಳನ್ನ ತಗೊಂಡಿದ್ರು. 2 ಹಳ್ಳಿಗಳಿಗೆ, ಒಂದು ಹಳ್ಳಿಗೆ ವಿಲೇಜ್ ಎ ಅಂತಾರೆ, ಇನ್ನೊಂದು ಹಳ್ಳಿಗೆ ವಿಲೇಜ್ ಬಿ ಅಂತ. ಸೊ 2 ಹಳ್ಳಿಗಳ ಮಧ್ಯೆ ಎಷ್ಟು ಅಂತರ? 40 ಕಿಲೋಮೀಟರ್ ಇರುತ್ತೆ. ವಿಲೇಜ್ ಎ ಅಲ್ಲಿ, ವಿಲೇಜ್ ಬಿ ಅಲ್ಲಿ. ಅದೇ ವಿಲೇಜ್ ಎ, ವಿಲೇಜ್ ಬಿ ಅಲ್ಲಿ 2 ಕಡೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ ತಗೊಂಡಾಗ, ವಿಲೇಜ್ ಎ ಅಲ್ಲಿ ಇರುವಂತವರಿಗೆ ಪ್ರತಿ ಒಂದು ತಿಂಗಳಲ್ಲಿ ಆವರೇಜ್ 30-40 ಜನ ಪೇಷಂಟ್ಸ್ ಬಂದ್ರೆ, ವಿಲೇಜ್ ಬಿ ಅಲ್ಲಿ ಬರೋರು 140ರಿಂದ 150 ರೋಗಿಗಳು ಬರ್ತಾ ಇದ್ರೆ. ಆದ್ರೆ ಅರ್ಥ ಏನು, ಇದು ಯಾಕೆ ಹಂಗ ಆಗ್ತಿದೆ ಅಂತ ಒಂದು ರಿಸರ್ಚ್ ಮಾಡಿದಾಗ, ವಿಲೇಜ್ ಎ ಅಲ್ಲಿ ಯಾವುದೇ ಜಿಯೋಪಥಿಕ್ ಒತ್ತಡ ಇಲ್ಲ, ವಿಲೇಜ್ ಬಿ ಅಲ್ಲಿ ತುಂಬಾ ಜಿಯೋಪಥಿಕ್ ಒತ್ತಡಗಳಿರೋ ಕಾರಣ ಅಲ್ಲಿರೋರು ಪದೇ ಪದೇ ಆರೋಗ್ಯನ ತಪ್ತಾ ಇದ್ದಾರೆ, ಅನಾರೋಗ್ಯಕ್ಕೊಳಗಾಗ್ತಾ ಇದ್ದಾರೆ. ಖಂಡಿತ. ಸೊ ಇದನ್ನ ನಮ್ಮ ಒಂದು ವಾಸ್ತು ಪರಿಗಣನೆಗೆ ಬಂದಾಗ, ನಾವು ಅದನ್ನ ತಗೊಂಡಾಗ, ನಮ್ಮಲ್ಲಿ ನಮ್ಮ ವಾಸ್ತುವಿನಲ್ಲಿ ಎಲ್ ರಾಡ್ಸ್ ಅಂತ ಬರುತ್ತೆ, ಮತ್ತೆ ವಾಸ್ತುಗೆ ಸಂಬಂಧಿತ ಆಗಿರುವಂತ ಸ್ಕ್ಯಾನರ್ಸ್ ಅಂತ ಬರುತ್ತೆ. ಸೊ ಎಲ್ಲರೂ ನಾವು ಮನೆಗೆ ಹೋದಾಗ ನಮ್ಗೆ ಹೇಳ್ತಾರೆ, ನಾವೊಂದು ಸಂಸ್ಥೆ ಹೆಸರು ಹೇಳ್ಬಾರ್ದು, ಅವರು ಒಂದು ಸಾಮಾನ್ಯವಾಗಿ ಅದು ಒಂದು ಸಿಂಪಲ್ ವಾಸ್ತು ಅಂತ ಆ ಒಂದು ಸಂಸ್ಥೆ ಹೆಸರು ಅಂತ ಅನ್ಕೊಳ್ಳಿ, ಅವ್ರು ಎಲ್ಲಾ ಕಡೆ ಅದನ್ನ ಮಾಡ್ಸಿರ್ತಾರೆ, ಗುರುಜಿ ನಮ್ಮ ಮನೆಗೆ ಇವ್ರು ಬಂದಿದ್ರು ಅಂತ. ನಾವು ಯಾವುದೇ ಸಂಸ್ಥೆ ವಿರುದ್ಧ ಅಲ್ಲ, ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ಲೇಸ್ ವಾಸ್ತು ಅಂತ ಹೇಳ್ತಾರೆ. ಸೊ ಆ ಪ್ಲೇಸ್ ವಾಸ್ತು ಎಲ್ಲರೂ ಮಾಡ್ತಾರೆ, ಆದ್ರೆ ಪ್ಲೇಸ್ ವಾಸ್ತು ಜೊತೆನಲ್ಲಿ ಸ್ಕ್ಯಾನರ್ಸ್ ಮುಖಾಂತರ ನಾವು ಸ್ಪೇಸ್ ವಾಸ್ತು ಮಾಡ್ತೀವಿ. ಅಂದ್ರೆ ಆ ಒಂದು ಭೂಮಿಯ, ಅವ್ರು ಕಟ್ಟಿರುವಂತ ಭೂಮಿಯ ಗುಣ ಏನು, ಆ ಭೂಮಿಗೆ ಏನಿದೆ, ಜಿಯೋಪಥಿಕ್ ಒತ್ತಡಗಳಿದಾವೋ, ಅಥವಾ ಏನಾದ್ರು ಆ ಭೂಮಿಗೆ ಸಂಬಂಧಪಟ್ಟಂತ ಶಲ್ಯ ದೋಷಗಳು ಏನಾದ್ರು ಇದೇನೋ, ಸೊ ಅದರಿಂದ ಅವ್ರಿಗೆ ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಿದೆ, ಮಾನಸಿಕ ಒತ್ತಡವಾಗ್ತಿದೆ ಅಂತ ನಾವು 2ನೇ ಪ್ರಮುಖ ಅಂಗವಾಗಿ 33% ಇಸ್ ಸ್ಪೇಸ್ ವಾಸ್ತು, ವಿಚ್ ಇನ್ಕ್ಲೂಡ್ಸ್ ಆಲ್ ದಿಸ್ ಜಿಯೋಪಥಿಕ್ ಎನರ್ಜೀಸ್, ಶಲ್ಯ ದೋಷ ಅಂತ ನಾವು ಬಹುಮುಖ್ಯವಾಗಿ ಹೇಳ್ತೀವಿ. ಕೊನೆಯದಾಗಿ ನಾವು ಲಾಸ್ಟ್ ಥಿಂಗ್ ಏನ್ ನೋಡೋದಂದ್ರೆ ನಾವು ಟೈಮ್ ವಾಸ್ತು ಅಂತ ಹೇಳ್ತೀವಿ. ಉದಾಹರಣೆಗೆ ನೋಡಿ ಅಮ್ಮ, ಒಂದ್ ಮನೆಯಲ್ಲಿ ಒಬ್ಬರೇ ಇರೋದಿಲ್ಲ, ಒಂದು ಫ್ಯಾಮಿಲಿ ಅಂತ ಇರ್ತಾರೆ, ಒಂದು ಕುಟುಂಬ. ಆ ಕುಟುಂಬದಲ್ಲಿ 4ರಿಂದ 5 ಜನ ಇರ್ತಾರೆ, ಸರಿನಾ? ಅಂದ್ರೆ ಉದಾಹರಣೆಗೆ ತಗೊಂಡಿರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ, ಒಂದು ಮನೆ ಕಟ್ಕೊಂಡು ಬಂದಾಗ ಒಬ್ಬರು ಹೇಳ್ಬಿಡ್ತಾರೆ, ಗುರುಜಿ ನಾವು ತುಂಬ ಈ ಮನೆಯಲ್ಲಿ ಬಂದಾಗ ನಮಗೆ ತುಂಬ ಏಳಿಗೆ ಆಗ್ಬಿಡ್ತು, ನಾವು ಸಿಕ್ಕಾಪಟ್ಟೆ ಒಳ್ಳೆ ರೀತಿಯಲ್ಲಿ ಬೆಳೆದ್ವಿ, ಒಂದು 5 ವರ್ಷ ನಮಗೆ ಕಂಡೇ ಬಂದಿಲ್ಲ, 5 ವರ್ಷದ ನಂತರ ನೋಡಿ ನಮ್ಗೆ ಎಷ್ಟು ಏರಿದ್ವೋ ಅಷ್ಟು ಡೌನ್ಫಾಲ್ ಆಗ್ತಾ ಇದೆ. ಇದಕ್ಕೆ ನಮ್ಮ ಮನೆ ವಾಸ್ತು ಎಲ್ಲ ನಾವು ಸರಿಯಾಗಿತ್ತು, ಮನೆ ಬಂದಾಗೆಲ್ಲ ಚೆನ್ನಾಗಿತ್ತು, ಈಗ ಯಾಕೆ ಹಂಗೆ ಆಗ್ತಿದೆ ಅಂತ. ಇದಕ್ಕೆ ನಾವು ಟೈಮ್ ವಾಸ್ತು ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂದ್ರೆ, ಅವ್ರ ಸಮಯ, ಯಾರು ಮನೆ ಕಟ್ಕೊಂಡು ಬಂದಿರುವಾಗ ಅವ್ರ ಸಮಯ ತುಂಬಾ ಚೆನ್ನಾಗಿತ್ತು, ಈಗ ನಡೀತಿರೋ ಸಮಯ ಅಷ್ಟು ಸರಿಯಾಗಿಲ್ಲ ಅಂತ ಹೇಳ್ತೀವಿ. ಸೊ ಅವರು ಸ್ಪೇಸ್ ವಾಸ್ತು ಮತ್ತು ಪ್ಲೇಸ್ ವಾಸ್ತುನ ಬ್ಯಾಲೆನ್ಸ್ ಮಾಡಿದ್ರು ಕೂಡ ಟೈಮ್ ವಾಸ್ತು ಸರಿಯೇ ಮಾಡಿರಲಿಲ್ಲ ಅಂದರೆ ಅವರಿಗೆ ಆ ದಿಕ್ಕಿನಲ್ಲಿ ಆ ಮನೆ ಕಟ್ಟಿದ್ರು ಕೂಡ ಅವರಿಗೆ ಡೌನ್ಫಾಲ್ಗಳು ನಾವು ಸ್ಟಾರ್ಟ್ ಆಗುವಂಥದ್ದು ನೋಡ್ತಿರ್ತೀವಿ. ಸೊ ಇದು ಟೈಮ್ ವಾಸ್ತು ಅಂತ ಏನು ಬರುತ್ತೆ, ಒಂದು ಟೈಮ್ ಅನ್ನೋದ್ರಲ್ಲಿ ನಾವು ಎಷ್ಟು ಮಟ್ಟಿಗೆ ಮನೆಯನ್ನು ಕಟ್ಟಿರ್ತೀವಿ ಅದ್ರ ಮುಖಾಂತರ ನಾವು ಏಳಿಗೆ ಆಗಿರ್ತೀವಿ. ಸೊ ಆ ಟೈಮ್ ಮುಗಿದ ನಂತರ ಸೊ ಆಸ್ ಯೂಶುವಲ್ ಅಂದರೆ ನಾವು ಮತ್ತೆ ಡೌನ್ಗೆ ಬಂದ್ಬಿಡ್ತೀವಿ ಅಂತ. ಸೊ ಈ ರೀತಿ ನಾವು ಮೂರನ್ನು ಬ್ಯಾಲೆನ್ಸ್ ಮಾಡ್ದಂಗ ನಾವು ಒಂದೇನು ಹೇಳ್ತೀವಿ, ಪ್ಲೇಸ್ ವಾಸ್ತು, ಸ್ಪೇಸ್ ವಾಸ್ತು, ಟೈಮ್ ವಾಸ್ತು ಅಂತ ನಾವು ನೋಡಿದಾಗ ಅವ್ರು ಯಾವುದೇ ದಿಕ್ಕಲ್ಲಿ ಪೂರ್ವ, ನಾವು ಪ್ರಶ್ನೆ ಕೇಳಿದಂಗೆ ಪೂರ್ವ ಉತ್ತರ ಅಲ್ದಿರ ದಕ್ಷಿಣ ಪಶ್ಚಿಮದಲ್ಲಿ ಮನೆ ಕಟ್ಟಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅವ್ರಿಗೆ ಲಾಭ ಖಂಡಿತ ಇರುತ್ತೆ. ಅದ್ರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು.
ಆದರೆ ಅವ್ರಿಗೆ ಅಲ್ಲಿ ಕಟ್ಟಿ ಎಲ್ಲ ಒಳ್ಳೆ ಅನುಭವಗಳನ್ನು ಪಡೆದು ಅಲ್ಲೇನಾದರೂ ಇಂಬ್ಯಾಲೆನ್ಸಸ್ಗಳಾದಾಗ, ಅಂದರೆ ಅಲ್ಲಿ ಯಾವುದು ಸ್ಪೇಸ್ ವಾಸ್ತು ಆಗಿರ್ಬೋದು, ಟೈಮ್ ವಾಸ್ತು ಆಗಿರ್ಬೋದು, ಇಂಬ್ಯಾಲೆನ್ಸಸ್ಗಳಾದಾಗ ಜನರು ಅದರದೇ ಆದ ತೊಂದರೆಗಳನ್ನು ಅನುಭವಿಸ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ಯಾವುದೇ ಒಬ್ಬ ಮನೆ ಕಟ್ತಾ ಇದ್ದರೆ ನಾವು ಒಳ್ಳೆ ವಾಸ್ತು ಅವ್ರಿಗೆ ತೋರಿಸಿದ್ದೀವಿ ಅಂತ ಅವ್ರ ಅಭಿಪ್ರಾಯ ಇದ್ದರೆ, ಯಾಕಂದರೆ ತುಂಬ ಜನಕ್ಕೆ ತುಂಬ ಕ್ವಶನ್ಸ್ಗಳಿರುತ್ತೆ, ಒಬ್ಬರು ಒಂದೊಂದು ಥರ ಹೇಳ್ತಾರೆ, ಇನ್ನೊಬ್ರು ಒಂದೊಂದು ಹೇಳ್ತಾರೆ. ನಾನು ನಮ್ಮ ವೀಕ್ಷಕರು, ವಾಹಿನಿ ವೀಕ್ಷಕರಿಗೆ ಹೇಳೋದೇನೆಂದರೆ, ನೀವು ಬಂದಾಗ ಅವರು ಯಾರು ನುರಿತ ತಜ್ಞರು ಇರ್ತಾರೋ ಅಥವಾ ನಮ್ಮಲ್ಲೂ ಕೂಡ ಅದನ್ನು ಪರೀಕ್ಷಿಸಿಕೊಳ್ಬೋದು, ಅಥವಾ ನಮ್ಮಲ್ಲಿ ಭೇಟಿಯಾಗಲಿಲ್ಲ ಅಂದರೆ ವಾಹಿನಿ ಮುಖಾಂತರ ಯಾರು ನೋಡ್ತಾ ಇದ್ದೀರಾ ಅವರು ಮೂರನ್ನು ಗಮನ ಕೊಡಬೇಕು. ಪ್ಲೇಸ್ ವಾಸ್ತು, ಸ್ಪೇಸ್ ವಾಸ್ತು, ಟೈಮ್ ವಾಸ್ತು, ಈ ಮೂರನ್ನ ಬ್ಯಾಲೆನ್ಸ್ ಮಾಡಿಕೊಂಡಾಗ 4 ದಿಕ್ಕುಗಳು ಬ್ಯಾಲೆನ್ಸ್ ಆಗುತ್ತೆ ಮತ್ತು ಎಲ್ಲ ದಿಕ್ಕುಗಳಿಂದ ಲಾಭ ಬರುತ್ತೆ, ಹಾರ್ಮೋನಿಯಸ್ ಆಗಿ ತಾವು ವಾಸಿಸ್ತೀರಾ ಅಂತ ಹೇಳ್ತೀನಿ. ಓಕೆ ಗುರುಜಿ, ನೀವು ಹೇಳಿದ್ರಿ ಈಗ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲೇಸ್ ವಾಸ್ತು, ಸ್ಪೇಸ್ ವಾಸ್ತು ಹಾಗೆ ಟೈಮ್ ವಾಸ್ತು ಅಂತ ಹೇಳಿ. ಈಗ ಪ್ಲೇಸ್ ವಾಸ್ತುನ ತಗೊಳ್ಳೋದಾದ್ರೆ ಮನೇನ ಅದ್ರ ಪ್ರಕಾರ ಇಷ್ಟೇ ಮಟ್ಟದಲ್ಲಿರಬೇಕು, ಇದೇ ಆಯದಲ್ಲಿರಬೇಕು ಅಂತ ಹೇಳಿ ಕೂಡ ಮನೆಯನ್ನ ಕಟ್ಟಿರ್ತಾರೆ. ಸೊ ಆದ್ರೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಅವ್ರಿಗೆ ಉದ್ಭವ ಆಗ್ತಾ ಇರುತ್ತೆ. ಏನು ಇದಕ್ಕೆ ಪರಿಹಾರಗಳು ಏನಾದರೂ ಇದೆಯಾ, ಹೇಗೆ ಅಂತ ಹೇಳಿ ಗುರುಜಿ? ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ ತಾವು ಕೇಳಿರುವಂಥದ್ದು. ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಒಂದು ಪ್ಲೇಸ್ ವಾಸ್ತು ಅಲ್ದಿರ ಮೂರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಸಂಪೂರ್ಣ ವಾಸ್ತು ಅವ್ರಿಗೆ ಸಿಗುವಂಥದ್ದು ಅಲ್ಲಿ. ಮತ್ತೆ ಕೆಲವೊಂದು ಕೆಳಗಡೆಯಿಂದ ಊರ್ಜಾ ಶಕ್ತಿ ಸಮಸ್ಯೆ ಕೂಡ ಆಗ್ತಿರುವಂಥದ್ದು, ಮತ್ತೆ ಟೈಮ್ ವಾಸ್ತುವಿಂದ ಕೂಡ ಕೆಲವೊಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ತಾವು ಕೇಳ್ದಂಗೆ ಎಷ್ಟೋ ಸತಿ ಅವರೆಲ್ಲ ಸರಿಯಾಗಿ ಇಟ್ಕೊಂಡಿರ್ತಾರೆ, ಒಂದು ಮೆಟಲ್ಗಳು ಎಷ್ಟಿರಬೇಕು ಮತ್ತು ಆಯಾದಲ್ಲಿ ಮನೆ ಕಟ್ಟಿರ್ಬೇಕು ಎಲ್ಲ ಇದ್ರೂ ಕೂಡ ಇದು ಸಮಸ್ಯೆ ಕೊಡ್ತಿರುತ್ತೆ. ಸೊ ಉದಾಹರಣೆಗೆ ನಾವೇನು ಹೇಳ್ತೀವಿ ಅಂದ್ರೆ, ನಾನು ಆವಾಗಲೇ ತಿಳಿಸ್ದಂಗೆ ಎನರ್ಜಿ ಸ್ಕ್ಯಾನರ್ಸ್ ಅಂತ ನಾವೇನು ತಗೊಂತೀವಿ, ವಾಸ್ತು ಪುರುಷನ ತಲೆ ಎಲ್ಲಿರುತ್ತೆ ಅಂದ್ರೆ ಈಶಾನ್ಯ ಭಾಗದಲ್ಲಿ ಇರುವಂಥದ್ದು. ಸೊ ನೈಋತ್ಯ ಮೂಲೆ ಖಾಲಿ ಇರುತ್ತೆ. ಮತ್ತೆ ನಾವೇನು ಹೇಳ್ತೀವಿ, ತುಂಬಾ ಜನಕ್ಕೆ ಗೊತ್ತಿರುವಂಥದ್ದು, ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ಎನರ್ಜಿ ಚೆಕ್ ಮಾಡುವಾಗ ಎನರ್ಜಿ ಬ್ಲಾಕ್ ಆಗಿರುವಂಥದ್ದು ಈ ಒಂದು ಸ್ಕ್ಯಾನರ್ಸ್ ಅಲ್ಲೇ ಗೊತ್ತಾಗುವಂಥದ್ದು. ಅಂದ್ರೆ ಆ ಪ್ಲೇಸ್ ವಾಸ್ತುಗೆ ಹೋದಾಗ ಆ ಒಂದು ಸ್ಕ್ಯಾನರ್ಸ್ ಮುಖಾಂತರ ಅಲ್ಲಿ ಬ್ಲಾಕ್ ಆಗಿರುವಂಥದ್ದು ನಾವು ಗೊತ್ತಾಗುತ್ತೆ. ಇಲ್ಲೇನಾಗುತ್ತೆ, ಅಲ್ಲಿ ಆದಾಗ ಬ್ರಹ್ಮಸ್ಥಾನದಲ್ಲಿ ಎನರ್ಜಿ ಬ್ಲಾಕ್ ಆದಾಗ ಮನೆಯಲ್ಲಿರೋ ವಾಸ ಮಾಡೋರಿಗೆ ಒಂದು ಜೀರ್ಣಕ್ರಿಯೆ ತೊಂದರೆ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ನ ನೋಡ್ತಾ ಬರ್ತೀವಿ. ಮತ್ತೆ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಈ ಸ್ಪೇಸ್ ವಾಸ್ತುವಿಂದ ಹೆಲ್ತ್ ಇಶ್ಯೂಸ್ ತುಂಬಾ ಪ್ರಮುಖವಾಗಿ ನಾವು ಕಂಡುಹಿಡಿಬಹುದಮ್ಮ. ಸೊ ಏನಾಗುತ್ತೆ ಅಂದ್ರೆ, ನಾವು ಅವ್ರು ಹೇಳ್ದಂಗೆ, ಜನರು ಹೇಳ್ದಂಗೆ ಪರ್ಫೆಕ್ಟ್ ಆಗಿ ಮನೆ ಕಟ್ಟಿರ್ಬೋದು, ಆದ್ರೂ ಅಲ್ಲಿ ಕೂಡ ಏನೋ ಒಂದು ಆರೋಗ್ಯದ ಸಮಸ್ಯೆ, ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಫೈನಾನ್ಸ್ ಇಶ್ಯೂಸ್ ಆಗಿರ್ಬೋದು. ಯಾಕೆ ಬರುತ್ತೆ ಅಂದ್ರೆ, ಅವ್ರು ಸ್ಪೇಸ್ ವಾಸ್ತುನ ಸರಿಯಾಗಿ ಬ್ಯಾಲೆನ್ಸ್ ಮಾಡದೇ ಇರೋದ್ರಿಂದ ಅದು ಬರುವಂಥದ್ದು. ಸೊ ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ನೋಡಿ, ನೈಋತ್ಯದಲ್ಲಿ ಲಾಕರ್ ಇಟ್ಟಿರ್ತಾರೆ. ಅಂದ್ರೆ ನಾವೇನು ಜನರಲ್ ಆಗಿ ತುಂಬಾ ಜನ ಕುಬೇರ ಮೂಲೆ ಅಂತ ಹೇಳ್ತಾರೆ. ಕುಬೇರನಿಗೆ ಯಾವತ್ತೂ ಮೂಲೆ ಇರೋದಿಲ್ಲ, ಕುಬೇರ ಇರೋ ವಾಸಸ್ಥಾನ ಉತ್ತರ. ಸೊ ಇಲ್ಲಿ ಯಾರು ಜನರು ಕುಬೇರ ಮೂಲೆ ಅನ್ನೋದನ್ನ ನಾವು ನೈಋತ್ಯದಲ್ಲಿ ಲಾಕರ್ ಇಟ್ಟಿರ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ನೈಋತ್ಯ ಇಸ್ ರೂಲ್ಡ್ ಬೈ ಏನಂತ ಹೇಳ್ತೀವಿ ಅಂದ್ರೆ, ನೈಋತ್ಯ ಈಸ್ ಅ ರಾಕ್ಷಸ, ಅಂದ್ರೆ ನಿರುತಿ ಅನ್ನೋ ದೇವತ, ಅಸುರ ದೇವತ ಅಂತ ಹೇಳ್ತೀವಿ. ಅಸುರ ದೇವತದ ವಿಚಾರವಾಗಿ ಎನರ್ಜಿ ಜಾಸ್ತಿ ಬ್ಲಾಕ್ ಆಗ್ಬಾರ್ದು ಅಂತ ಅಲ್ಲಿ ರಾಕ್ಷಸರು ಇರೋದ್ರಿಂದ, ಎಲ್ಲರೂ ಭಯ ಪಡೋದ್ರಿಂದ ಅಲ್ಲಿ ಇಟ್ಬಿಟ್ರೆ ಸೇಫ್ ಆಗಿರುತ್ತೆ ಅಂತ ನೈಋತ್ಯ ದಿಕ್ಕಿನಲ್ಲಿ ಲಾಕರ್ ಇಡೋದಕ್ಕೆ ಹೇಳಿರುವಂಥದ್ದು. ಇದು ತುಂಬಾ ಒಂದು ಮುಖ್ಯವಾಗಿರುವಂತ ವಿಚಾರ. ಅಂದ್ರೆ ನೈಋತ್ಯ ದಿಕ್ಕಿನಲ್ಲಿ ಇಟ್ಟು, ಕುಬೇರ ಅಂದ್ರೆ ಯಾರು, ಉತ್ತರದ ಅಧಿಪತಿ ಅಲ್ವಾ, ನೈಋತ್ಯದಲ್ಲಿ ಇಟ್ಟಾಗ ಅಲ್ಲಿಂದ ಲಾಕರ್ನ ಓಪನ್ ಮಾಡಿದ್ರಾಗ ಉತ್ತರ ದಿಕ್ಕಿನ ಕಡೆಗೆ ತಿರುಗುತ್ತೆ. ಅಂದ್ರೆ ಒಂದು ಕಾಣಿಸುವಂಥದ್ದು ಏನು, ನೈಋತ್ಯದಲ್ಲಿ ನಾವು ಲಾಕರಲ್ಲಿ ಧನ ಧಾನ್ಯ ಸಂಪತ್ತು ಅಂದ್ರೆ ದುಡ್ಡು ಹಣಕಾಸು ಇಡುವಂಥದ್ದು ಅಥವಾ ಬಂಗಾರ ವಸ್ತುಗಳನ್ನು ಇಡುವಂಥದ್ದು, ಉತ್ತರ ದಿಕ್ಕಿನ ಕಡೆ ತೆಗೆದಾಗ ಅದರ ಒಂದು ಎಕ್ಸ್ಟ್ರಾ ಇದಾಗುವಂಥದ್ದು, ಇನ್ನು ವೃದ್ಧಿ ಆಗುವಂಥದ್ದು. ಅದಕ್ಕೆ ಈ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ. ಅದಕ್ಕೆ ನೀವು ಎಷ್ಟೇ ವೀಕ್ಷಕರು ಎಷ್ಟೇ ಎಲ್ಲಾನು ಬ್ಯಾಲೆನ್ಸ್ ಮಾಡಿಟ್ರು ಕೂಡ ಸ್ಪೇಸ್ ವಾಸ್ತುನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಎನರ್ಜಿ ಸ್ಕ್ಯಾನರ್ಸ್ ಇಂದ ಚೆಕ್ ಮಾಡಿಸಿ, ಪ್ರತಿಯೊಂದು ಒಂದು ಕೋಣೆಯಲ್ಲಿ ಅಂದ್ರೆ ಪ್ರತಿಯೊಂದು ಆಂಗಲ್ನಲ್ಲಿ, ಡಿಗ್ರಿ ಆಂಗಲ್ನಲ್ಲಿ, ಅಂದ್ರೆ ಉತ್ತರದಿಂದ ಹಿಡ್ಕೊಂಡು ಮತ್ತೆ ವಾಯುವ್ಯದವರೆಗೂ ಬರೋದ್ರವರೆಗೂ ಎಲ್ಲನೂ ತಾವು ಚೆಕ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡಿ, ಮೂರನ್ನು ಬ್ಯಾಲೆನ್ಸ್ ಮಾಡಿ, ಸ್ಪೇಸ್ ವಾಸ್ತು, ಟೈಮ್ ವಾಸ್ತು ಮತ್ತೆ ಅಲ್ಲಿ ಒಂದು ಪ್ಲೇಸ್ ವಾಸ್ತು, ಇದನ್ನ ಮಾಡ್ಕೊಂಡ್ರೇನೆ ನಿಮ್ಗೆ ಸರಿಯಾಗಿರುತ್ತೆ. ಅದಿಲ್ಲ ಅಂತಂದ್ರೆ ನೀವೆಷ್ಟೇ ಆಯಾಬದ್ಧವಾಗಿ ಮನೆ ಕಟ್ಸಿದ್ರು ಕೂಡ, ಮತ್ತೆ ಎಷ್ಟೇ ಮೆಟ್ಲು ಮತ್ತೆ ಇಷ್ಟೇ ಇದಿರಬೇಕು ಅಂತ ನೀವು ಇದು ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಸಮಸ್ಯೆ ಬರುವಂತದ್ದು ಅಂತ ಹೇಳಿ. ಓಕೆ ಗುರುಜಿ, ಈಗ ನೀವು ಕೂಡ ಆಗ್ಲೇ ಹೇಳಿದ್ರಿ, ಈಗ ಒಬ್ರು ವಾಸ್ತು ತಜ್ಞರನ್ನ ನಾವು ಕನ್ಸಲ್ಟೆಂಟ್ ಮಾಡಿ ನಾವು ಮನೆಯನ್ನ ಕಟ್ಸಿದ್ವಿ, ಆದ್ರೂ ಕೂಡ ಈ ರೀತಿಯಾದ ತೊಂದರೆ ಬರ್ತಾ ಇದೆ ಅಂತ ಹೇಳಿ. ಸೊ ವೀಕ್ಷಕರು ಅಥವಾ ಬೇರೆಯವರು ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಬ್ರು ವಾಸ್ತು ಕನ್ಸಲ್ಟೆಂಟ್ ನ ನೋಡೋದಕ್ಕೆ ಹೋಗ್ತಾರೆ. ಸೊ ಹಾಗಿದ್ದಾಗ ಈಗಾಗಲೇ ಒಂದ್ಸರಿ ಕನ್ಸಲ್ಟ್ ಮಾಡಿರ್ತಾರೆ. ಸೊ ಇನ್ನೊಬ್ರು ಬಂದಾಗ ಅವರು ಅವ್ರದ್ದೇ ಆದಂತಹ ರೀತಿಯಲ್ಲಿ ಅವರು ಕೂಡ ಮನೆಯನ್ನ ಚೇಂಜ್ ಮಾಡೋದಕ್ಕೆ ಅಥವಾ ವಾಸ್ತು ಪ್ರಕಾರ ಅವರ ಒಂದು ಸಲಹೆ ಏನ್ ನೀಡ್ಬೋದು ಅದನ್ನ ನೀಡ್ತಾರೆ. ಸೊ ಇದೇ ರೀತಿ
ಎರಡನೇ ಸರಿ ಬಂದವರು ಯಾವ ರೀತಿಯಾಗಿ ಅವರ ಸಲಹೆ ಸೂಚನೆಗಳನ್ನು ನೀಡ್ತಾರೆ ಅದರಂತೆ ಅವರು ಅದನ್ನು ಮಾಡ್ಕೊಳ್ಳೋದ್ರಿಂದ ಮತ್ತೆ ಯಾವುದೇ ರೀತಿಯಾದಂಥ ತೊಂದರೆಗಳು ಎದುರಾಗಲ್ವಾ ಅಂತಾನೆ? ನೋಡಿ, ಖಂಡಿತ ಒಬ್ರಲ್ದಿರ ಇಬ್ಬರು ಕನ್ಸಲ್ಟಿಂಗ್ ಇದು ತಗೊಳ್ಳೋದು ಒಳ್ಳೆಯದೇ ಅಂತ ಹೇಳ್ತೀನಿ. ಬಟ್ ಅವರು ಮಾಡುವಂಥ ಉದ್ದೇಶ ನೋಡ್ಕೊಳ್ಳಿ. ಅಂದರೆ ನಾನು ಮುಂಚೆನೇ ತಿಳಿಸ್ದಂಗೆ ಅವ್ರು ಯಾವ ಪದ್ಧತಿಯಲ್ಲಿ ಮಾಡ್ತಾರೆ, ಅಂದರೆ ಮೂರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೋ ಅಥವಾ ಅಲ್ಲಿ ಮೊದಲನೇ ಮಾಡಿದ್ರಲ್ಲಿ ಏನು ಮಿಸ್ಸಿಂಗ್ ಆಗ್ತಾ ಇದೆ, ಯಾಕೆ ಅವರು ಇನ್ನೊಬ್ರು ಕರ್ಸೋ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಅವರು ಇನ್ನೊಬ್ರು ಬಂದಾಗ ಅವ್ರೇನು ಹೇಳ್ತಾರೆ ಅದನ್ನು ತರ್ಜುಮೆ ಮಾಡಿ ನೋಡಿ. ಅಂದರೆ ಮೊದಲನವ್ರು ಏನು ಹೇಳಿದ್ರು, ಇವ್ರು ಏನು ಹೇಳ್ತಾ ಇದ್ದಾರೆ, ನಾನು ತಿಳಿಸ್ದಂಗೆ ಮೂರನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಪ್ಲೇಸು, ಸ್ಪೇಸು, ಟೈಮ್, ಈ ಮೂರು ಬ್ಯಾಲೆನ್ಸ್ ಮಾಡಿದಾಗ ಎರಡನೇದವ್ರು ಬಂದಿದ್ರು ಕೂಡ ಅದ್ರ ಬದ್ಧವಾಗಿ ಹೇಳಿದ್ರೆ ಅವರಿಗೆ ಸರಿಯಾಗಿರುತ್ತೆ. ಇಲ್ಲ ಅಂದರೆ ಅವ್ರು ಇನ್ನೊಬ್ರು ಮೂರನೇದವರು ಕರೆಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದನ್ನು ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ ತಲೆಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಖಂಡಿತ ಒಳ್ಳೆಯ ವಾಸ್ತು ಸಿಗುತ್ತಮ್ಮ. ಓಕೆ, ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಬರೀ ಪೂರ್ವ ಮತ್ತೆ ಉತ್ತರ ದಿಕ್ಕಿನಲ್ಲಿ ಮನೆ ಇರೋರು ಮಾತ್ರ ಏಳಿಗೆ ಆಗೋದಲ್ಲ, ದಕ್ಷಿಣ ಮತ್ತೆ ಪಶ್ಚಿಮ ದಿಕ್ಕಿನಲ್ಲೂ ಕೂಡ ನಾವು ಮನೆಯನ್ನ ನಿರ್ಮಾಣ ಮಾಡೋದ್ರಿಂದ ಅಥವಾ ಬಾಗಿಲನ್ನ ನಿರ್ಮಾಣ ಮಾಡೋದ್ರಿಂದ ಕೆಲವೊಂದಷ್ಟು ಡಿಗ್ರಿ ಮತ್ತೆ ಆಯ ಅಂತ ಹೇಳಿ ಏನು ಗುರೂಜಿಗಳು ಕೂಡ ಹೇಳ್ಕೊಟ್ರು. ಸೊ ಅದರ ನಿಟ್ಟಿನಲ್ಲಿ ನಾವು ಅನುಸರಣೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಆಗಲ್ಲ ಅಂತ ಹೇಳಿ ತಿಳಿಸ್ತಾ ಇರೋವಂಥದ್ದು. ಸೊ ಇವತ್ತಿನ ಈ ಸಂಚಿಕೆಯನ್ನ ಈ ಒಂದು ಕಾನ್ಸೆಪ್ಟ್ ಮುಖಾಂತರ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು